ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಪತ್ರವನ್ನು ಆಧರಿಸಿ ಪ್ರಕ್ರಿಯೆಯನ್ನ ಈಗ ಶುರು ಮಾಡಿದ ವಿದೇಶಾಂಗ ಇಲಾಖೆ. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದನ್ನ ಮಾಡುವಂತ ಪ್ರಕ್ರಿಯೆ ಆರಂಭ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ವಿದೇಶಾಂಗ ಇಲಾಖೆಯಿಂದ ಪ್ರಕ್ರಿಯೆ ಆರಂಭ ಆಗಿದೆ. ಅರೆಸ್ಟ್ ವಾರೆಂಟ್ ಸಮೇತ ಪತ್ರವನ್ನ ಬರೆದಿದೆ ಎಸ್ಐಟಿ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎರಡೆರಡು ಬಾರಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಈಗ ವಿದೇಶಾಂಗ ಇಲಾಖೆ ಈ ಪ್ರಕ್ರಿಯೆಯನ್ನು ಆರಂಭ ಮಾಡಿದ. ಎಸ್ಐಟಿ ಕೂಡ ಪತ್ರವನ್ನ ಬರೆದಿತ್ತು. ಅರೆಸ್ಟ್ ವಾರೆಂಟ್ ಸಮೇತ ಪತ್ರವನ್ನ ಎಸ್ಐಟಿ ಟೀಮ್ ಬರೆದಿತ್ತು. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಬಳಸಿ ಎಸ್ಕೇಪ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಈ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯನ್ನ ಈಗ ವಿದೇಶಾಂಗ ಇಲಾಖೆ ಪ್ರಾರಂಭ ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಸರ್ಕಾರದ ಪತ್ರವನ್ನ ಆಧರಿಸಿ ವಿದೇಶಾಂಗ ಇಲಾಖೆ ಈ ಕ್ರಮಕ್ಕೆ ಮುಂದಾಗ್ತಾ ಇದೆ. ಇನ್ನು ಸಿಎಂ ಕೂಡ ಎರಡೆರಡು ಬಾರಿ ಪತ್ರವನ್ನ ಬರೆದಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಹಾಗಾಗಿ ಈಗ ವಿದೇಶಾಂಗ ಇಲಾಖೆ ಇಂಥದ್ದೊಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಕೆ ಮಂಜುನಾಥ್. ಈಗ ವಿದೇಶಾಂಗ ಇಲಾಖೆ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿರುವಂಥದ್ದು ಎಷ್ಟು ಸಮಯಗಳ ಕಾಲ ತೆಗೆದುಕೊಳ್ಳಬಹುದು ಈ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಫುಲ್ ಆಗೋದಕ್ಕೆ? ಇದಷ್ಟೇ ಏನು ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ವಿರುದ್ಧ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಹಲವಾರು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದು, ಜೊತೆಗೆ ಆತ ಕಾಲಾವಕಾಶವನ್ನ ಕೇಳಿದ್ದ. ಅದರ ಬಳಿಕ ಯಾವುದೇ ರೀತಿಯಾದಂತಹ ತನಿಖೆಗೆ ಸ್ಪಂದನೆಯನ್ನ ಮಾಡಿರಲಿಲ್ಲ. ಕೋರ್ಟ್ ನೋಟಿಸ್ ಅನ್ನು ಸಹ ಜಾರಿ ಮಾಡಿದ್ರು. ಆದ್ರೂ ಸಹ ತನಿಖೆಗೆ ಹಾಜರಾಗದಂತ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವುದಕ್ಕೆ ಒಂದು ಮನವಿಯನ್ನ ಸಹ ಸಲ್ಲಿಸಿದ್ರು. ಅದ್ರ ಜೊತೆಗೆ ಆತನ ವಿರುದ್ಧ ಏನೆಲ್ಲ ಒಂದು ನೋಟಿಸ್ ಗಳನ್ನ ಸರ್ವ್ ಮಾಡಿದ್ರು, ಲುಕ್ಔಟ್ ನೋಟಿಸ್ ಇರಬಹುದು, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಇರಬಹುದು. ಈ ಎಲ್ಲಾ ಪ್ರಕ್ರಿಯೆಗಳನ್ನ ಮುಂದುವರಿಸಲು ಸಹ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾಹಿತಿ ಇಲ್ಲದೆ ಇರ್ತಕ್ಕಂತ ಕಾರಣದಿಂದಾಗಿ ಅದನ್ನ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವಾರೆಂಟ್ ಇಶ್ಯೂ ಮಾಡೋದಕ್ಕೂ ಸಹ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಆ ಮನವಿಯನ್ನ ಅಲ್ಲಿ ಪುರಸ್ಕರಿಸಿದಂತ 42ನೇ ಎಸಿಎಂ ಕೋರ್ಟ್ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನೋಟಿಸ್ ಆಧಾರದ ಮೇಲೆ ಎಸ್ಐಟಿ ಅವರು ಈಗ ಏನು ವಿದೇಶಾಂಗ ಇಲಾಖೆಗೆ ಕೋರ್ಟ್ ಹೊರಡಿಸಿದಂತ ವಾರೆಂಟ್ ಜೊತೆಗೆ ಇವರು ಏನೆಲ್ಲ ನೋಟಿಸ್ ಗಳನ್ನ ಸರ್ವ್ ಮಾಡಿದ್ರು ಅದೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ವಿದೇಶಾಂಗ ಸಚಿವಾಲಯ ಏನ್ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದತಿಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಆ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಜೊತೆಗೆ ಏನು ಆ ಕಮಿಟಿ ಏನಿದೆ, ಪಾಸ್ಪೋರ್ಟ್ ಪ್ರಾಧಿಕಾರ ಏನಿದೆ, ಆ ಪ್ರಾಧಿಕಾರದ ಮುಂದೆ ಈ ಎಲ್ಲ ಮನವಿ ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ಇಟ್ಟು ಅಲ್ಲಿ ಪರಿಶೀಲನೆ ಆದ ಬಳಿಕ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಾಗುತ್ತೆ. ಅದು ಒಂದಷ್ಟು ದಿನಗಳ ಕಾಲ, ಅಂದ್ರೆ ಆ ಕಮಿಟಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ, ಇಷ್ಟು ಮತ್ತೊಂದು ಕಾಲಾವಕಾಶ ಏನಾದ್ರು ಕೊಡುತ್ತಾ ಅದಾದ ಮೇಲೆ ಪಾಸ್ಪೋರ್ಟ್ ರದ್ದು ಮಾಡುವಂತ ಕೆಲಸ ಮುಂದುವರಿಯುತ್ತೆ. ಥ್ಯಾಂಕ್ ಯು ಮಂಜುನಾಥ್. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಪತ್ರವನ್ನ ಆಧರಿಸಿ ಪ್ರಕ್ರಿಯೆಯನ್ನ ಈಗ ಶುರು ಮಾಡಿದ ವಿದೇಶಾಂಗ ಇಲಾಖೆ. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದನ್ನ ಮಾಡುವಂತ ಪ್ರಕ್ರಿಯೆ ಆರಂಭ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ವಿದೇಶಾಂಗ ಇಲಾಖೆಯಿಂದ ಪ್ರಕ್ರಿಯೆ ಆರಂಭ ಆಗಿದೆ. ಅರೆಸ್ಟ್ ವಾರೆಂಟ್ ಸಮೇತ ಪತ್ರವನ್ನ ಬರೆದಿದೆ ಎಸ್ಐಟಿ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎರಡೆರಡು ಬಾರಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಈಗ ವಿದೇಶಾಂಗ ಇಲಾಖೆ ಈ ಪ್ರಕ್ರಿಯೆಯನ್ನು ಆರಂಭ ಮಾಡಿದ. ಎಸ್ಐಟಿ ಕೂಡ ಪತ್ರವನ್ನ ಬರೆದಿತ್ತು. ಅರೆಸ್ಟ್ ವಾರೆಂಟ್ ಸಮೇತ ಪತ್ರವನ್ನ ಎಸ್ಐಟಿ ಟೀಮ್ ಬರೆದಿತ್ತು. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಬಳಸಿ ಎಸ್ಕೇಪ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಈ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯನ್ನ ಈಗ ವಿದೇಶಾಂಗ ಇಲಾಖೆ ಪ್ರಾರಂಭ ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಸರ್ಕಾರದ ಪತ್ರವನ್ನ ಆಧರಿಸಿ ವಿದೇಶಾಂಗ ಇಲಾಖೆ ಈ ಕ್ರಮಕ್ಕೆ ಮುಂದಾಗ್ತಾ ಇದೆ. ಇನ್ನು ಸಿಎಂ ಕೂಡ ಎರಡೆರಡು ಬಾರಿ ಪತ್ರವನ್ನ ಬರೆದಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಹಾಗಾಗಿ ಈಗ ವಿದೇಶಾಂಗ ಇಲಾಖೆ ಇಂಥದ್ದೊಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಕೆ ಮಂಜುನಾಥ್. ಈಗ ವಿದೇಶಾಂಗ ಇಲಾಖೆ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿರುವಂಥದ್ದು ಎಷ್ಟು ಸಮಯಗಳ ಕಾಲ ತೆಗೆದುಕೊಳ್ಳಬಹುದು ಈ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಫುಲ್ ಆಗೋದಕ್ಕೆ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದಷ್ಟೇ ಏನು ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ವಿರುದ್ಧ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಹಲವಾರು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದು, ಜೊತೆಗೆ ಆತ ಕಾಲಾವಕಾಶವನ್ನ ಕೇಳಿದ್ದ. ಅದರ ಬಳಿಕ ಯಾವುದೇ ರೀತಿಯಾದಂತಹ ತನಿಖೆಗೆ ಸ್ಪಂದನೆಯನ್ನ ಮಾಡಿರಲಿಲ್ಲ. ಕೋರ್ಟ್ ನೋಟಿಸ್ ಅನ್ನು ಸಹ ಜಾರಿ ಮಾಡಿದ್ರು. ಆದ್ರೂ ಸಹ ತನಿಖೆಗೆ ಹಾಜರಾಗದಂತ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವುದಕ್ಕೆ ಒಂದು ಮನವಿಯನ್ನ ಸಹ ಸಲ್ಲಿಸಿದ್ರು.
ಅದ್ರ ಜೊತೆಗೆ ಆತನ ವಿರುದ್ಧ ಏನೆಲ್ಲ ಒಂದು ನೋಟಿಸ್ಗಳನ್ನ ಸರ್ವ್ ಮಾಡಿದ್ರು, ಲುಕ್ಔಟ್ ನೋಟಿಸ್ ಇರಬಹುದು, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಇರಬಹುದು, ಈ ಎಲ್ಲಾ ಪ್ರಕ್ರಿಯೆಗಳನ್ನ ಮುಂದುವರಿಸಲು ಸಹ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾಹಿತಿ ಇಲ್ಲದೆ ಇರ್ತಕ್ಕಂತ ಕಾರಣದಿಂದಾಗಿ ಅದನ್ನ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವಾರೆಂಟ್ ಇಶ್ಯೂ ಮಾಡೋದಕ್ಕೂ ಸಹ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಆ ಮನವಿಯನ್ನ ಅಲ್ಲಿ ಪುರಸ್ಕರಿಸಿದಂತ 42ನೇ ACMM ಕೋರ್ಟ್ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನೋಟಿಸ್ ಆಧಾರದ ಮೇಲೆ SIT ಅವರು ಈಗ ಏನು ವಿದೇಶಾಂಗ ಇಲಾಖೆಗೆ ಕೋರ್ಟ್ ಹೊರಡಿಸಿದಂತ ವಾರೆಂಟ್ ಜೊತೆಗೆ ಇವರು ಏನೆಲ್ಲ ನೋಟಿಸ್ಗಳನ್ನ ಸರ್ವ್ ಮಾಡಿದ್ರು ಅದೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ವಿದೇಶಾಂಗ ಸಚಿವಾಲಯ ಏನ್ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದತಿಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಆ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಜೊತೆಗೆ ಏನು ಆ ಕಮಿಟಿ ಏನಿದೆ, ಪಾಸ್ಪೋರ್ಟ್ ಪ್ರಾಧಿಕಾರ ಏನಿದೆ, ಆ ಪ್ರಾಧಿಕಾರದ ಮುಂದೆ ಈ ಎಲ್ಲ ಮನವಿ ಮತ್ತೆ ಆ ಡಾಕ್ಯುಮೆಂಟ್ಸ್ ಅನ್ನ ಇಟ್ಟು ಅಲ್ಲಿ ಪರಿಶೀಲನೆ ಆದ ಬಳಿಕ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಾಗುತ್ತೆ. ಅದು ಒಂದಷ್ಟು ದಿನಗಳ ಕಾಲ, ಅಂದ್ರೆ ಆ ಕಮಿಟಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ, ಇಷ್ಟು ಮತ್ತೊಂದು ಕಾಲಾವಕಾಶ ಏನಾದ್ರು ಕೊಡುತ್ತಾ ಅದಾದ ಮೇಲೆ ಪಾಸ್ಪೋರ್ಟ್ ರದ್ದು ಮಾಡುವಂತ ಕೆಲಸ ಮುಂದುವರಿಯುತ್ತೆ. ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.